ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ದೆ. ಅದರ ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು. ನೋಡಿ, ಮನೆ ಫ್ರಂಟಿಂದ ಈ ರೀತಿ ಕಾಣ್ತಾ ಇದೆ. ನೋಡಿ, ಸ್ವಸ್ತಿಕ್ ಹಾಕಿದ್ದಾರೆ. ಸ್ವಸ್ತಿಕ್ ಅಂದರೆ ಸ್ವಸ್ಥವಾಗಿರಲಿ ಮನೆ ಅಂತ ಹೇಳ್ಬಿಟ್ಟು, ಮನೆ ಇರ್ಬೋದು, ನೀವು ಒಂದು ಸ್ವಸ್ತಿಕ್ ಬಳಸೋದೇ ಸ್ವಸ್ಥವಾಗಿರಬೇಕು ಅಂತ ಹೇಳ್ಬಿಟ್ಟು. ಮನೆ ಹೆಸರು ನೀವು ನೋಡಲಿಲ್ಲ ಅನಿಸುತ್ತೆ, ಮಾರುತಿ ಕುಟೀರ ಅಂತ ಹೇಳಿ. ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಜ್ಯೂಸ್ ಇತ್ತು. ಜ್ಯೂಸ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಏನು ಜ್ಯೂಸ್ ಅಂತ ಹೇಳ್ಬಿಟ್ಟು. ಈಗ ಮೊದಲಿಗೆನೇ ನಾನು ಮನೆ ಒಳಗೆ ಹೋಗ್ತಾ ಇರೋವಂಥದ್ದು. ನೋಡಿ, ಈ ರೀತಿಯಾಗಿ ಡೋರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಎಲಿಗೆಂಟಾಗಿ ಕಾಣ್ತಾ ಇತ್ತು. ಹಾಗೆ ಆಚೆ ತೋರಿಸ್ತಾ ಇದ್ದೀನಿ. ಇಷ್ಟು ಜಾಗನ ಫ್ರಂಟಲ್ಲಿ ಬಿಟ್ಟಿರುವಂಥದ್ದು ಪುಟಿಕಿಗೆ. ತುಂಬ ದೊಡ್ಡದಾಗಿದೆ. ತುಂಬ ಚೆನ್ನಾಗಿ ವೆಹಿಕಲ್ಸ್ನ ಪಾರ್ಕಿಂಗ್ ಮಾಡ್ಬೋದು. ಕಾರ್ ಪಾರ್ಕಿಂಗ್ ವಿತ್ ಟೂ ವೀಲರ್ ಎಲ್ಲ ಚೆನ್ನಾಗಿ ಪಾರ್ಕಿಂಗ್ ಮಾಡ್ಕೊಬೋದು. ಮೊದಲಿಗೆ ಹಾಲು ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಟಿವಿ ಯೂನಿಟ್ ಈ ರೀತಿಯಾಗಿ ಮಾಡಿಸಿದ್ದಾರೆ. ಚೆನ್ನಾಗಿದೆ. ಟಿವಿ ಯೂನಿಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಈ ಕಡೆ ಒಂದು ಬೆಡ್ರೂಮ್ ಬಂದಿದೆ. ಆ ಕಡೆ ಮಿರರ್ ಇದೆ. ಗಾಳಿ ಬೆಳಕು ಎಲ್ಲ ಕಡೆ ಚೆನ್ನಾಗಿ ಬರ್ತಿದೆ. ಇಲ್ಲಿ ನೋಡಿಬೋದು ನೀವು, ಮೇಲ್ಗಡೆ ಸಜ್ಜೆ ಹಾಕಿ ಅದಕ್ಕೆ ಅವರೆಲ್ಲ ಡೋರನ್ನು ಮಾಡಿಸಿರೋವಂಥದ್ದು. ಮತ್ತು ಮೇಲ್ಗಡೆ ಪ್ಲಿಂತ್ ಬಂದಿದೆ. ಆ ಪ್ಲಿಂತಿಗೂ ಕೂಡ ತುಂಬ ಚೆನ್ನಾಗಿ ಅವರು ಲಾಫ್ಟನ್ನು ಕವರ್ ಮಾಡ್ಕೊಂಡಿದ್ದಾರೆ. ಇನ್ನು ರೂಮಿಂದ ಆಚೆ ಬಂದರೆ ಈ ಬಾಕ್ಸ್ ಇದು ಆಚೆ ಇಡುವಂಥದ್ದು. ಈ ಗ್ರೂಪ್ ಪ್ರವೇಶ ನಡೀತಿರೋದ್ರಿಂದ ಇಲ್ಲಿಟ್ಟಿರೋವಂಥದ್ದು. ಒಂದು ಸಿಂಕ್ ಇದೆ, ಮತ್ತು ಇಲ್ಲಿ ಒಂದು ಜನರಲ್ ಬಾತ್ರೂಮ್ ಇದೆ. ನನ್ನ ರೂಮಲ್ಲಿ ನಿಮಗೆ ತೋರಿಸ್ಲಿಲ್ಲ ಅನಿಸುತ್ತೆ, ನಾನು ಸಾರಿ, ಅದನ್ನು ಮಿಸ್ ಆಗಿದೆ ಅನಿಸುತ್ತೆ. ನಾನು ವಿಡಿಯೋ ಮಾಡಿದ್ದೆ, ಮಿಸ್ ಆಗಿದೆ. ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ಲಿ ಕೂಡ ಒಂದು. ಹೀಗೆ ಒಂದು ಸ್ವಲ್ಪ ಅಲ್ಲಿಂದ ಮುಂದೆ ಬಂದರೆ ದೇವರ ಮನೆ, ಪೂಜಾ ರೂಮು. ವೈಟ್ ಆ್ಯಂಡ್ ವೈಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟು ಫುಲ್ ವೈಟ್ ಹಾಕ್ಸಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಂಜನೇಯ ಸ್ವಾಮಿನ ಇಟ್ಟು ಪೂಜೆ ಮಾಡ್ತಾ ಇರುವಂಥದ್ದು. ನೋಡಿ, ದೇವ್ರ ಮನೆ ಡೋರು ಈ ರೀತಿಯಾಗಿದೆ. ಒಂದು ಕಡೆ ಹೋಮ್ ಇದೆ, ಒಂದು ಕಡೆ ಶ್ರೀ ಇದೆ, ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಹಾಗೆ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಬಂದಿರೋವಂಥದ್ದು. ನೋಡಿ, ಇದೇ ರೀತಿ ಮಿರರ್ ಅಲ್ಲೂ ಕೂಡ ಇತ್ತು, ಅವರು ಮಾಡಿಸಿದ್ರು. ಇಲ್ಲಿ ವಾಸ್ತು ಪೂಜೆ ಏನೋ ಮಾಡಿರೋವಂಥದ್ದು, ಅದಕ್ಕೆ ಬರೆದಿರೋವಂಥದ್ದು. ಇನ್ನು ನೋಡಿ, ಉಳಿದಿರೋ ಪ್ಲೇವುಡ್ಡು ಮರಗಳೆಲ್ಲ, ವುಡ್ಡಲ್ಲೆಲ್ಲ ಮಣೆನ ಮಾಡಿಸಿರುವಂಥದ್ದು. ಯಾವುದೇ ರೀತಿ ವೇಸ್ಟ್ ಆಗಲ್ಲ ಈ ರೀತಿ ಮಾಡಿದಾಗ. ಇನ್ನು ಈ ಕಡೆ ಬಂದರೆ ಕಿಚನ್ನು ಕೂಡ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿದ್ದಾರೆ. ನೋಡಿ, ಗಾಳಿ ಬೆಳಕು ಅಂತೂ ತುಂಬ ಚೆನ್ನಾಗಿದೆ. ಇಟಾಲಿಯನ್ ಕಿಚನ್, ಅಲ್ಲಿ ಗ್ಯಾಸಿಗೆ ಮಾಡಿರೋವಂಥದ್ದು. ಹೊರಗಡೆಯಿಂದನೇ ಗ್ಯಾಸ್ ಕಲೆಕ್ಷನ್ ಬಂದಿದೆ, ಅದು ಗ್ಯಾಸ್ ಪಾಯಿಂಟು. ಇಟಾಲಿಯನ್ ಕಿಚನ್ನು ಎಲ್ಲ ಮಾಡಿದ್ದಾರೆ. ಏನೆಲ್ಲ ಮಾಡಬೇಕು ಎಲ್ಲ ಕಂಪ್ಲೀಟಾಗಿ ಇರೋವಂಥದ್ದು. ಪ್ಲೇಟ್ ರ್ಯಾಕ್ಸು ಚೆನ್ನಾಗಿ ಬಂದಿರೋವಂಥದ್ದು. ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಇದು ಬಾಟಲ್ ರ್ಯಾಕ್ ತುಂಬ ಯೂಸ್ ಆಗುತ್ತೆ ಬಿಡಿ ಎಲ್ಲರ ಮನೆಗಳಲ್ಲಿ. ಅದೆಲ್ಲ ಯುಟಿಲೈಸ್ ಮಾಡ್ಕೊಬೋದು ಬಾಟಲ್ ರ್ಯಾಕ್ಸ್ನ. ಈ ಕಡೆ ಸಿಂಕ್ ಏರಿಯಾ, ಮೇಲ್ಗಡೆ ಅಕ್ವಾ ಗಾಡಿಗೂ ಕೂಡ ಎಲ್ಲ ಪಾಯಿಂಟ್ ಇದೆ. ಮತ್ತು ಇಲ್ಲಿ ಈ ರೀತಿಯಾಗಿ 3 ಸೆಲ್ಫನ್ನು ಇಟ್ಟಿರೋವಂಥದ್ದು. ನೋಡಿ, ಚೆನ್ನಾಗಿದೆ. ಕೈಗೆ ಬೇಗ ತೊಗೊಬೋದು, ನೀಟಾಗಿರುತ್ತೆ. 2 ಕಿಟಕಿ ಕೂಡ ಇಟ್ಟಿದ್ದಾರೆ. ಇನ್ನು ಈ ಕಡೆನೇ ಕಿಚನ್ನಿಂದನೇ ಸ್ಟೋರ್ ರೂಮಿಗೆ ಕೂಡ ಜಾಗ ಇದೆ. ನೋಡಿ, ಸ್ಟೋರ್ ರೂಮ್ ಬೇಕು ಯಾವಾಗಲೂ, ಎಲ್ಲನೂ ಕಿಚನಲ್ಲಿ ಇಡೋಕ್ಕಾಗಲ್ಲ. ನೋಡಿ, ಸ್ಟೋರ್ ರೂಮ್ ಕೂಡ ಚೆನ್ನಾಗಿ ಬಂದಿದೆ. ಹೀಗೆ ಸ್ಟೋರ್ ರೂಮಿಂದ ಆಚೆ ಬಂದರೆ ನೋಡಿ, ಕಿಚನಿಂದ ಎಂಟ್ರೆನ್ಸ್ ಆಚೆ ಕೂಡ ಇದೆ. ಇದು ಕೂಡ ಸಖತ್ ಇಷ್ಟ ಆಯಿತು ನನಗೆ. ಪ್ಲೇಸು ಎಲ್ಲೂ ಪ್ಲೇಸನ್ನು ವೇಸ್ಟ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಪ್ಲಾನಿಂಗ್ ಮಾಡಿರೋವಂಥದ್ದು. ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ, ಪಾತ್ರೆ ಬಟ್ಟೆ ನೀವೇನಾದ್ರು ಮಾಡ್ಕೊಬೋದು. ಆ ಕಡೆ ನೋಡಿ, ಅಲ್ಲಿ ಒಂದು ಕಲ್ಲನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಮೇಲ್ಗಡೆ ಸೋಪೆಲ್ಲ ಇಡೋಕ್ಕೆ, ಕೆಳಗೆಲ್ಲ ಇಟ್ಟು ಗಲೀಜಾಗದೆ ಬೇಡ ಅನ್ನೋಕ್ಕೆ ಅಲ್ಲಿ ಕಲ್ಲು ಕೂಡ ಇಟ್ಟಿರೋವಂಥದ್ದು. ನೋಡಿ, ತುಳಸಿ ಕಟ್ಟೆ ಕೂಡ ಕರೆಕ್ಟಾಗಿ ಈಶಾನ್ಯ ಮೂಲೆಗೆ ಮಾಡಿರೋವಂಥದ್ದು. ಈ ಕಡೆ ಅಲ್ಲಿ ಪಕ್ಕದಲ್ಲಿ ಒಂದು ವಾಲನ್ನು ಎತ್ತಿಬಿಟ್ಟು ಈ ಕಡೆ ಬಟ್ಟೆ ಒಣಗಾಕಕ್ಕೆ ಶೀಟನ್ನು ಹಾಕಿ ಮಾಡ್ಕೊಂಡಿರೋವಂಥದ್ದು. ನಮಗೆ ಹೆಣ್ಮಕ್ಳಿಗೆ ಎಷ್ಟು ಜಾಗ ಇದ್ರೂ ಸಾಕಾಗಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ. ಇಲ್ಲಿ
ನೋಡಿ, ಈಶಾನ್ಯ ಮೂಲೆಗೆ ಕರೆಕ್ಟಾಗಿ ತುಳಸಿ ಕಟ್ಟೆ ಬಂದಿದೆ. ಇದು ಬೋರು, ಇಲ್ಲಿ ಕಾಣ್ತಿರೋದು ಏನು ಅದು ಮುಚ್ಚಿದ್ದಾರೆ, ಅದು ಬೋರು. ಹಿಂದ್ಗಡೆ ಇಷ್ಟು ನೋಡಿ ಸುತ್ತ ಜಾಗ ಇದೆ, ಅದು ಫ್ರಂಟು ನಾನು ಅಲ್ಲಿ ಕಾಣ್ತಾ ಇರೋವಂಥದ್ದು. ಎಷ್ಟೊಂದು ಜಾಗ ಬಿಟ್ಟಿದ್ದಾರೆ, ವಿಶಾಲವಾಗಿದೆ ಜಾಗ. 40-50 40-60 ಎಷ್ಟೋ ಹೇಳಿದ್ರು, ಮರ್ತ್ಕೊಂಡ್ಬಿಟ್ಟಿದ್ದೀನಿ ಜಾಗದ ಮೆಜರ್ಮೆಂಟ್ನ. ಚೆನ್ನಾಗಿ ಬಂದಿದೆ. ಇನ್ನು ಹಾಲಲ್ಲಿ ಕೂಡ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಇವ್ರದೇ ಮನೆ. ಇವರು ಇದು ಯಾರ ಮನೆ ಅಂತ ಸಾರಿ ನಾನು ಹೇಳಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಇದು ಶ್ರೀರಾಮನವಮಿಯ ಇದನ್ನು ಹಾಕಿದ್ದೆ, ಲಾಗ್ ಹಾಕಿದ್ದೆ ಅಲ್ವಾ. ಅಲ್ಲಿ ಒಬ್ಬರು ಭಟ್ಟರು ಪೂಜೆ ಮಾಡ್ತಾಯಿದ್ರು, ಅರ್ಚಕರು, ಅವರ ಮನೆ ಇದು. ಇಲ್ಲಿ ನಮ್ಮನೆ ರೋಡಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಆ ದೇವಸ್ಥಾನದ ಅರ್ಚಕರು. ತುಂಬ ನಮ್ಮನೇಲೂ ಏನೇ ಪೂಜೆ ಪುನಸ್ಕಾರ ಏನೇ ಆದರೂ ಕೂಡ ಅವರೇ ಬಂದು ಮಾಡಿಕೊಡೋ ಅಂಥದ್ದು, ಆತ್ಮೀಯರು. ಅವರಿಗೆ ತುಂಬ ಜನ ಬಳಗ ಅಷ್ಟೊಂದಿದೆ. ಅವ್ರು ಅಷ್ಟೊಂದು ಫೇಮಸ್ಸು ಕೂಡ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಏನೇ ಪೂಜೆ ಆಗಿರ್ಬೋದು, ಪುನಸ್ಕಾರ ಆಗಿರ್ಬೋದು. ಇವತ್ತು ಸ್ವಲ್ಪ ಬೇಗನೆ ಬಂದಿರುವಂಥದ್ದು, ಯಾಕಂದರೆ ಜನ ಆಮೇಲೆ ಜಾಸ್ತಿ ಸೇರಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬಂದಿರೋವಂಥದ್ದು. ನೋಡಿ, ನಾನು ಆಗಲೇ ತೋರಿಸಿದ್ನಲ್ಲ ಹಿಂದೆಯಿಂದ, ಮುಂದೆಯಿಂದ ಕೂಡ ತೋರಿಸ್ತಾ ಇರೋದು. ನೋಡಿ ಸುತ್ತ ಹೇಗಿದೆ, ಫುಲ್ ಜಾಗ ಇದೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಕಡೆನೂ ಗಾಳಿ ಬೆಳಕು. ನೋಡಿ ಈ ಕಡೆನೂ ಕೂಡ ಎಷ್ಟು, ಎಲ್ಲ ಕಡೆ ನಿಜವಾಗ್ಲೂ ಎಷ್ಟು ನೀಟಾಗಿ ನೋಡಿ, ಇಷ್ಟೆಲ್ಲ ಜಾಗ ಬೇಕು. ಈ ಕಡೆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಅವ್ರಿಗೆ ವೇಸ್ಟ್ ಮಾಡಿಲ್ಲ. ಗ್ಯಾಸ್ ಇಡೋಕ್ಕೆ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ, ಗ್ಯಾಸ್ ಕೇಜ್ ಮಾಡಿದ್ದಾರೆ. ಪಾಯಿಂಟ್ ಕಾಣ್ತಾ ಇದೆ. ಈ ಕಡೆ 1.5 ಅಡಿ ಬಿಟ್ಟಿದ್ದಾರೆ, ಸಾಕು, ಓಡಾಡ್ಬೋದು, ಕ್ಲೀನ್ ಮಾಡ್ಕೊಬೋದು. ಈ ಕಡೆ ಏನು ಜಾಸ್ತಿ ನೆಸೆಸಿಟಿ ಇಲ್ಲ, ಹಾಗಾಗಿ 1.5 ಅಡಿ ಬಿಟ್ಟಿದ್ದಾರೆ, ಸಾಕು. ನಾನು ಬೆಳಗ್ಗೆ ಬರ್ತಿದ್ದಂಗೆ ನಾನು ಹೇಳಿದೆ ಆವಾಗಲೇ ಜ್ಯೂಸಿನ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ. ಸಖತ್ತಾಗಿತ್ತು, ಶುಂಠಿ ಜ್ಯೂಸು ತುಂಬ ಚೆನ್ನಾಗಿತ್ತು. ಅದು ಸಂಪು ನೋಡ್ತಾ ಇರೋವಂಥದ್ದು. ನೋಡಿ, ಈಗ ಫಸ್ಟ್ ಫ್ಲೋರಿಗೆ ಹೋಗೋಣ. ಎಷ್ಟು ಚೆನ್ನಾಗಿ, ಎಷ್ಟು ಸ್ಪೇಸಿಯಸ್ ಆಗಿ ಇದೆ. ಮೆಟ್ಲುಗಳೆಲ್ಲ ಹತ್ತಕ್ಕೆ ಸ್ಟೆಪ್ಸು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬರ್ತಿದ್ದಂಗೆ ಇಲ್ಲಿ ನೋಡಿ, ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ ಫೋಟೋ. ಖುಷಿ ಆಯಿತು ನೋಡ್ತಿದ್ದಂಗೆ ನನಗೆ. ಇಲ್ಲಿ ನೋಡಿ, ಗಾಳಿ ಬೆಳಕಿಗೆ ಕೂಡ ಪ್ಲ್ಯಾನ್ ಮಾಡಿ ಬಿಟ್ಟಿರುವಂಥದ್ದು. ಎಲ್ಲ ಕಡೆ SS ಯೂಸ್ ಮಾಡಿರೋವಂಥದ್ದು. ಪ್ಲ್ಯಾನಿಂಗ್ ಬೇರೆ ಯಾರೂ ಮಾಡಿಲ್ಲ, ನಮ್ಮ ಭಟ್ರೆ ಮಾಡಿರೋವಂಥದ್ದು. ಫುಲ್ ಕಂಪ್ಲೀಟ್ ಅವ್ರದ್ದೇ ಪ್ಲ್ಯಾನಿಂಗ್. ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ವೇಸ್ಟ್ ಮಾಡಿಲ್ಲ ಜಾಗ. ನಾನು ಹೋಗ್ತಿದ್ದಂಗೆ ವಿಡಿಯೋ ಮಾಡ್ತಾ ಇದ್ದೆ, ಅದಕ್ಕೆ ಅವರು ನೋಡಿ ಇನ್ನು ಫಸ್ಟ್ ಫ್ಲೋರಲ್ಲಿ ಅವರಿಗೇನೆ ಮಾಡ್ಕೊಂಡಿರೋ ಅಂಥದ್ದು. ಅರ್ಚಕರ ಹತ್ರಿಂದ ಅವರಿಗೆ ಬೇಕಾಗುತ್ತೆ ಇದೆಲ್ಲ. ಹಾಗಾಗಿ ಒಂದು ದೊಡ್ಡದಾಗಿ ಹಾಲ್ ಮಾಡಿದ್ದಾರೆ. ಇಲ್ಲಿ ದೊಡ್ಡದಾಗಿ ಒಂದು ಹಾಲನ್ನು ಮಾಡಿ, ಒಂದು ಬೆಡ್ರೂಮ್ ಮಾಡಿ, ಒಂದು ಸ್ಟೋರ್ ರೂಮನ್ನು ಮಾಡಿಕೊಂಡು, ಒಂದು ಬಾತ್ರೂಮನ್ನು ಮಾಡಿರೋವಂಥದ್ದು ಅಷ್ಟೇ. ಇಲ್ಲಿ ಕೂಡ ಆಂಜನೇಯ ಸ್ವಾಮಿನಿಟ್ಟು ಪೂಜೆ ಮಾಡ್ತಿದ್ರು. ಇಲ್ಲಿ ಶ್ಲೋಕ, ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಭಜನೆ ಎಲ್ಲ ಕೂಡ ಆಗ್ತಿತ್ತು. ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಹೊಸ ಮನೆ ಓಪನ್ ಆದಾಗ ಇಷ್ಟೆಲ್ಲ ಆಗಬೇಕು. ನಾವೆಲ್ಲ ಎಲ್ಲಿ ಮಾಡ್ತೀವಿ, ಇಷ್ಟೊಂದೆಲ್ಲ ಮಾಡೋಕ್ಕೆ ಟೈಮೇ ಇರಲ್ಲ ನನಗೆ. ಆ್ಯಕ್ಚುಲಿ ಇದು 1 ವಾರ 9 ದಿನದ ಕಾರ್ಯಕ್ರಮ, ಇದು ಕೊನೆಯ ದಿನದ ಕಾರ್ಯಕ್ರಮ ಇವರು ಮಾಡ್ತಾ ಇರುವಂಥದ್ದು. ಅಷ್ಟು ದಿನದಿಂದ ಪೂಜೆ, ಹೋಮ, ಹವನಗಳು ಎಲ್ಲನೂ ಆಗಿದೆ. ಇದು ಕೊನೆಯ ದಿನ. ಇಲ್ಲಿ ಒಂದು ರೂಮ್ ಬಂದಿದೆ. ಫಸ್ಟ್ ಗ್ರೌಂಡಲ್ಲಿ ನೋಡಿದ್ರಲ್ಲ, ಫಸ್ಟಿಗೆ ನಾನು ತೋರಿಸಿದ್ನಲ್ಲ, ಅದೇ ರೀತಿ ಇಲ್ಲೂ ಕೂಡ ರೂಮ್ ಬಂದಿದೆ. ಮಿರರ್ ಮಾತ್ರ ಇಲ್ಲಿ ಬಂದಿದೆ, ಅದು ಸಪ್ರೇಟಾಗಿ ಮಾಡಿದರು ಅಷ್ಟೇ, ಚೇಂಜಸ್ ಇರೋದು. ಅಲ್ಲಿ ನಾನು ಬಾತ್ರೂಮ್ ತೋರಿಸಿರಲಿಲ್ಲ. ಇದೇ ರೀತಿ ಅಟ್ಯಾಚ್ ಬಾತ್ರೂಮು ಅಲ್ಲೂ ಕೂಡ ಇದೆ. ಬೆಡ್ರೂಮಲ್ಲಿ ಒಂದು ಜನರಲ್ ಕೂಡ ಇದೆ ಕೆಳಗಡೆ. ಇದು ಬಾತ್ರೂಮು. ಇದು ಆಚೆ ಅಲ್ಲಿ ಬ್ಯಾಕಲ್ಲಿ ಸ್ಟಾರ್ಟಿಂಗ್ ನೀವು ನೋಡಿದ್ರೆ ಅನ್ಸುತ್ತೆ. ನಾನು ಫಸ್ಟ್ ಫ್ಲೋರಿಗೆ ಬಂದು ಸಾಕು ನನಗೆ ಒಂದು ಡೋರ್ ಕಾಣ್ತಿತ್ತಲ್ಲ, ಅಲ್ಲಿ ಇಷ್ಟು ಸ್ಪೇಸ್ ಬಿಟ್ಟು ಒಂದು ನಲ್ಲಿ ಕೂಡ ಹಾಕಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೊಬೋದು ಬೇಕು ಅಂದರೆ. ಆ ಥರ ಪಾಯಿಂಟನ್ನು ಮಾಡಿರುವಂಥದ್ದು. ನೋಡಿ ಸುತ್ತ ಎಷ್ಟು ಗ್ರೀನರಿ ಕಾಣ್ತಾ ಇದೆ. ಇದು ಸ್ಟೋರ್ ರೂಮ್. ಯಾರೊಬ್ಬರು ಓದ್ಕೊತಾ ಇದ್ರು, ಎಕ್ಸಾಮ್ಸ್ ಏನೋ ಇತ್ತು ಅನಿಸುತ್ತೆ ಪಾಪ ಅವರಿಗೆ, ಹಾಗಾಗಿ ಓದ್ತಾ ಇದ್ರು. ಅದು ತೋರಿಸಿದ್ನಲ್ಲ, ಒಂದು ಸ್ವಲ್ಪ ಜಾಗ ಬಿಟ್ಟಿರೋದು, ಅದು ಈ ಕಡೆ ಸ್ಟೋರ್ ರೂಮು, ಆ ಕಡೆದು ಬಾತ್ರೂಮು, ಒಂದು ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿ. ಇದು ಇವ್ರಿಗಂತಲೇ ಮಾಡ್ಕೊಂಡಿರೋದು, ಏನು ರೆಂಟಿಗಲ್ಲ.
ಇವರು ಅರ್ಚಕರಾದ್ರಿಂದ ಇವರಿಗೆ ಬೇಕಾಗುತ್ತೆ, ತುಂಬ ಉಪಯೋಗ ಆಗುತ್ತೆ, ಹಾಗಾಗಿ ಅವರೇನೆ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಆಂಜನೇಯ ಸ್ವಾಮಿ ಇಟ್ಟು ಪೂಜೆ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಯಾಕಂದರೆ ಇವರು ಆಂಜನೇಯ ಸ್ವಾಮಿ ಭಕ್ತರು, ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು. ಜನ ಎಲ್ಲ ಈಗೀಗ ಬರ್ತಾ ಇದ್ರು. ಹಾಗೆ ನಾನು ಆಚೆ ಬಂದೆ. ನೋಡಿ ಫ್ರಂಟಿಂದ ಹೇಗೆ ಕಾಣ್ತಿದೆ ಕೆಳಗೆ ಎಲ್ಲ ಶಾಮಿಯಾನ ಹಾಕಿದ್ದಾರೆ, ಹಾಗಾಗಿ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ಚೆನ್ನಾಗಿದೆ. ಎಲ್ಲಿ ನೋಡಿದರೂ ಗ್ರೀನರಿ ನೋಡ್ಬೋದು ನೀವು, ಯಾಕಂದರೆ ನಮ್ಮದು ಸುತ್ತ ಬೆಟ್ಟ ಗುಡ್ಡಗಳು ಬರುತ್ತೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಗ್ರೀನರಿ ಕಾಣುತ್ತೆ. ಇನ್ನು ಮಳೆ ಬರಬೇಕು, ಮಳೆ ಬಂದ ಮೇಲೆ ನೋಡಬೇಕು. ಇನ್ನು ಈ ಬಿಸಿಲು ಟೈಮಲ್ಲಿ ಹೆಂಗೆ ಕಾಣ್ತಿದೆ, ಮಳೆ ಬರಬೇಕು, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮತ್ತು ನಾನು ಫುಲ್ ಮೇಲೆ ಹೋಗ್ತಾ ಇದ್ದೀನಿ. ಮೇಲೂ ಕೂಡ ಏನೋ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಎಲ್ಲ ಕಡೆ SS ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಬಂದರೆ ಶೀಟ್ಸ್ ಒಂದು ರೂಮ್ ಮಾಡಿದ್ದಾರೆ, ಒಂದು ರೂಮ್ ಮಾಡಿ ಶೀಟ್ ಹಾಕಿದ್ದಾರೆ. ಶೀಟ್ ಹಾಕಿ ಕೆಳಗಡೆ ನೋಡಿ ಆಸಸ್ಸಿಗೆ ಎಲ್ಲ ಕಡೆನೂ ಇದನ್ನು ಹಾಕ್ಸಿದ್ದಾರೆ, ಟೈಲ್ಸ್ ಹಾಕ್ಸಿದ್ದಾರೆ. ಇದು ಕೂಡ ಇಷ್ಟು ದಿನ ಅವ್ರ ಪೂಜೆ ಹೋಮಗಳನ್ನ ಮಾಡುವಾಗ ಬೇರೆ ಕಡೆ ಮಾಡ್ತಿದ್ರು. ಈಗ ಯಾರಿಗಾದರೂ ಬೇರೆ ಕಡೆ ಮಾಡ್ಸೋಕ್ಕಾಗಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಮಾಡ್ಕೊಬೋದು. ಆ ಕಾರಣಕ್ಕೆ ಮೋಸ್ಟ್ಲಿ ಹೀಗೆ ಮಾಡಿರ್ಬೋದು, ಮುಂದೆ ಗೊತ್ತಾಗುತ್ತೆ. ಇಲ್ಲೊಂದು ರೂಮ್ ಮಾಡಿದ್ದಾರೆ ಮೇಲ್ಗಡೆ ನೋಡಿ, ಫುಲ್ಲು ಕವರ್ ಮಾಡಿದ್ದಾರೆ, ಇಲ್ಲೂ ಬಿಟ್ಟಿಲ್ಲ. ಈಗೀಗ ಕೆಲವೊಂದೆಲ್ಲ ಸೈಟ್ ಆಗ್ತಾ ಇರೋವಂಥದ್ದು. ಹಿಂದೆ ಬೆಳಗ್ಗೆ ಎದ್ದು ಆಚೆ ಬಂದರೆ ಗ್ರೀನರಿ ನೋಡ್ಬೋದು. ಮಾತ್ರ ನಮಗಿಷ್ಟು ಸಿಗೋದೇ ಇಲ್ಲ ನಮ್ಮನೆ ಹತ್ರ. ಇಲ್ಲಿ ಚೆನ್ನಾಗಿ ಕಾಣ್ತಿದೆ ಗ್ರೀನರಿ ಎಲ್ಲ. ಯಾವುದೇ ಇಂಜಿನಿಯರ್ ಹತ್ರ ಅವರು ಪ್ಲಾನಿಂಗ್ ಹಾಕ್ಸಿಲ್ಲ, ಅವರೇ ಪ್ಲಾನಿಂಗ್ ಮಾಡಿರೋದು. ಇವನ್ 3D ಕೂಡ ಅವರೇ ಪ್ಲಾನಿಂಗ್ ಮಾಡ್ಕೊಂಡಿರೋ ಅಂಥದ್ದು. ಚೆನ್ನಾಗಿ ಬಂದಿದೆ. ಮತ್ತು ವಾಸ್ತು ಪ್ರಕಾರ ಬಂದಿದೆ, ಎಲ್ಲ ವಾಸ್ತು ಪ್ರಕಾರನೇ ಬಂದಿದೆ, ಎಲ್ಲೂ ಮಿಸ್ ಆಗಿಲ್ಲ. ಇಲ್ಲೆಲ್ಲ ಮನೆ ನೋಡಿ ಮಾತಾಡ್ತಾ ಇದ್ರು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಅದು ರೂಮ್ ತೋರಿಸಿದ್ನಲ್ಲ, ಅದಕ್ಕೆ ವಿಂಡೋ ಮೇಲ್ಗಡೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಮೇಲ್ಗಡೆ ಅವರು ಸಿಂಟ್ಯಾಕ್ಸನ್ನು ಇಟ್ಟಿರುವಂಥದ್ದು, ಹಾಗಾಗಿ ಇಲ್ಲಿ ನೋಡಿ ಬೆಳಕಿಗೋಸ್ಕರ ಈ ರೀತಿಯಾಗಿ ಬಿಟ್ಟು ಜಾಗ ಬಿಟ್ಟು ಅದ್ರ ಮೇಲ್ಗಡೆ ಶೀಟನ್ನು ಹಾಕ್ಸಿರೋವಂಥದ್ದು. ಚೆನ್ನಾಗಿ ಬೆಳಕು ಬೀಳುತ್ತೆ. ಗಾಳಿ ಬೆಳಕಿಗೆ ಎಲ್ಲೂ ಕೊರತೆ ಮಾಡ್ಕೊಂಡಿಲ್ಲ, ಚೆನ್ನಾಗಿ ಬಿಟ್ಟಿದ್ದಾರೆ ಎಲ್ಲ ಕಡೆನೂ ಗಾಳಿ ಬೆಳಕು. ನೋಡಿ ಇಲ್ಲೂ ಕೂಡ ಗಾಳಿ ಬೆಳಕಿಗೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದಾರೆ. ನೋಡಿ ಫ್ರಂಟಲ್ಲಿ ಕೂಡ ಚೆನ್ನಾಗಿ ಭಜನೆ ಆಗ್ತಾ ಇದೆ. ಗೃಹ ಪ್ರವೇಶದಲ್ಲಿ ಇಷ್ಟೊಂದು ಭಜನೆ ಎಲ್ಲಿ ನಡೆಯುತ್ತೆ ಹೇಳಿ, ನಿಜವಾಗ್ಲೂ ಖುಷಿ ಆಯಿತು ಕೇಳಿ ನೋಡಿ. ಈ ಫೋಟೋ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಕಂಪ್ಲೀಟ್ ಪ್ಯಾಕೇಜ್ ಅಂತಾರಲ್ಲ ಆ ಥರ ಇದೆ ಫೋಟೋದಲ್ಲಿ. ಹಿರಿಯರ ಬ್ರಹ್ಮಾದಿಗಳು, ಸೀತಾಮಾತೆ, ಆಂಜನೇಯ, ಭರತ, ಲಕ್ಷ್ಮಣ, ಇವನ್ ಋಷಿ ಮುನಿಗಳು ಇದ್ದಾರೆ. ಅದು ಯಾರು ಅನ್ನೋದು ನಂಗೆ ಅಷ್ಟು ಗೊತ್ತಿಲ್ಲ. ವಸಿಷ್ಠ ಮುನಿ ಎಲ್ಲರ ಹತ್ರನೂ ಮಾತಾಡ್ತಾ ಇದ್ರು. ಇದನ್ನು ನಾನು ಆವಾಗಲೇ ತೋರಿಸೋದು ಮತ್ತೆ ದೇವ್ರ ಮನೆ ತೋರಿಸಿದಾಗ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದಂತ ನೋಡಿ. ಎಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟಲ್ಲಿ ಕಲರ್ನ ಅರಿಶಿನ ಮತ್ತು ಕೇಸರಿನ ಮಿಕ್ಸ್ ಮಾಡಿ ಮಾಡಿರೋವಂಥದ್ದು ಅಕ್ಕಿ ಹಿಟ್ಟಿನ ಆರತಿ ಮಾಡೋಕ್ಕೋಸ್ಕರ. ಈಗ ಲೈಟ್ ಹಾಕಿದ್ರು, ಅದಕ್ಕೆ ಒಂದ್ಸತಿ ಇನ್ನೊಂದ್ಸತಿ ತೋರಿಸ್ತಾ ಇರೋವಂಥದ್ದು. ಎಲ್ಲ ನೀಟಾಗಿ ಇಟ್ಟು, ಇದು ಕೊನೆ ದಿನದ ಪೂಜೆ ನೋಡಿ. ಅಲ್ಲಿ ಕಡ್ಗೋಲು ಕೂಡ ಇಟ್ಟು ಪೂಜೆ ಮಾಡಿರೋವಂಥದ್ದು. ಇದು ಅವರ ಮಗ, ಅವನು ಈ ಕಡೆ ನಿಂತಿರೋರು ಮೇಡಮ್ಮು, ಅವರ ಮಿಸ್ಸಸ್. ಜನ ಎಲ್ಲ ಈಗೀಗ ಬರ್ತಾ ಇದ್ರು. ನಾನು ಆವಾಗಲೇ ಕಿಚನಲ್ಲಿ ಇದನ್ನು ತೋರಿಸೋದು ಮತ್ತೆ ನೋಡಿ. ಯಾರ
ಕಟ್ತಾ ಇರ್ತೀರಲ್ಲ ಮನೆ ಅಥವಾ ಆಲ್ಟ್ರೇಷನ್ ಮಾಡ್ತಿರಲ್ಲ, ಈ ರೀತಿ ಇಡಿಸ್ಕೊಳ್ಳಿ. ನಾವೆಲ್ಲ ಕೆಳಗಡೆನೇ ಇಟ್ಕೊತೀವಿ ನಾವೇನು, ಅದಕ್ಕೆ ಕೆಳಗಡೆ ಇಟ್ಟಾಗ ಸ್ವಲ್ಪ ನಮಗೂ ಜಾಗ ಕೂಡ ಸ್ಪೇಸನ್ನು ಉಳಿಯುತ್ತೆ. ಆ ರೀತಿ ಮೇಲ್ಗಡೆ ಮಾಡ್ಕೊಂಡಾಗ ನೀಟಾಗಿರುತ್ತೆ. ಇದು ಚೆನ್ನಾಗಿ ಅನ್ನಿಸ್ತು. ಮತ್ತು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಲೆಂತ್ ಮಾಡ್ಕೊಬೋದು ನಾವು. ಚೆನ್ನಾಗಿದೆ ನೋಡಿ, ಐಡಿಯಾ ಇದು ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಸೋಪೆಲ್ಲ ಮೇಲೆ ಇಟ್ಕೊಳ್ಳೋ ರೀತಿ ಕೆಳಗಡೆ ನೀಟಾಗಿರುತ್ತೆ, ಸ್ಪೇಸು ಕೂಡ ಉಳಿಯುತ್ತೆ ನಮಗದು. ಒಂದ್ಸತಿ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಒರೆಸ್ಬಿಟ್ರೆ ನೀಟಾಗಿರುತ್ತೆ. ಕೆಳಗಡೆ ಲೀಕೇಜ್ ಆಗೋ ಇದೇ ಇರಲ್ಲ ಚಾನ್ಸಸ್. ಇದನ್ನ ಅಡುಗೆ ಮನೆಯಲ್ಲಿ ಸ್ಟೋರ್ ರೂಮ್ ಮೇಲೆ ಅಟ್ಟ ಮಾಡಿರೋಂಥದ್ದು, ಅಟ್ಟಕ್ಕೆ ಡೋರ್ ಮಾಡಿರೋಂಥದ್ದು ನೋಡಿ, ಚೆನ್ನಾಗಿದೆ. ಸ್ಟೋರ್ ರೂಮ್ ಮೇಲೆ ಅಟ್ಟನ ಮಾಡಿದ್ದಾರೆ, ಅದಕ್ಕೆ ಡೋರ್ ಮಾಡಿದ್ದಾರೆ ನೋಡಿ. ಅದೇ ಸ್ಟೋರ್ ರೂಮ್ ಮೇಲೆ ಅಟ್ಟ ಮಾಡಿರೋವಂಥದ್ದು. ಆಂಜನೇಯ ಸ್ವಾಮಿಯ ಭಕ್ತರು, ಹಾಗಾಗಿ ಎಲ್ಲೆಲ್ಲೂ ನೋಡಿ ಅವ್ರ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ. ಶ್ರೀರಾಮ್, ಆ ಲೈಟಿಗೂ ಕೂಡ ಆ ಕಾನ್ಸೆಪ್ಟ್ ಹುಡಿಕೊಂಡು ತಂದಿದ್ದಾರಲ್ಲ ನೋಡಿ, ಶ್ರೀರಾಮ್ ಅಂತ. ಆ ಚೂಡಿದಾರ ಹಾಕಿರೋರು ಅವರ ಮಗಳು. ಇಲ್ಲಿ ಅಡುಗೆ ಎಲ್ಲ ಆಗಿತ್ತು, ಈಗ ಊಟಕ್ಕೆ ಕೊಡಬೇಕು ಎಲ್ರಿಗೂ. ಹಾಗಾಗಿ ಅವರು ಕೆಲವೊಂದು ಪ್ರೋಸೆಸ್ನ ಮುಗಿಸ್ತಾ ಇದ್ರು. 2 ಪ್ಲೇಟಿಗೆ ರೆಡಿ ಮಾಡ್ಕೊಂಡಿದ್ರು. ಏನಿದೆ ಸಂಪ್ರದಾಯನ ಅದೇನಕ್ಕೆ ಇದು ಈ ಕಡೆದು ಇಲ್ಲಿ ಕೆಳಗಡೆ ಭೂತಪ್ಪ ಇದ್ದಾನೆ ನಮ್ಮನೆ ಕೆಳಗಡೆ, ಹಾಗಾಗಿ ಅವನಿಗೊಂದು ಊಟ ಕೊಡಬೇಕು ಹಂಗೆ. ನಾನು ಕೇಳಿದೆ ಏನಕ್ಕೆ ಅಂತ ಹೇಳ್ಬಿಟ್ಟು, ಅಲ್ಲಿ ಇವ್ರ ಮನೆ ಹಿಂದೆ ಭೂತಪ್ಪನ ದೇವಸ್ಥಾನ ಇದೆ, ಹಾಗಾಗಿ ಅಲ್ಲಿಗೂ ಕೂಡ ಪ್ರಸಾದ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮೊದಲು ಅಲ್ಲಿಗೆ ಕಳಿಸ್ತಾ ಇರೋದು. ಒಂದು ಗೋಮಾತೆಗೆ, ಇನ್ನೊಂದು ಭೂತಪ್ಪನಿಗೆ. ನೋಡಿ ನಾವೆಷ್ಟು ಜನ ಮಾಡ್ತೀವಿ ಈ ಕೆಲಸನ. ಗೋಮಾತೆ ಕೊಡಲ್ಲ ಅಂತಲ್ಲ, ಕೊಡ್ತೀವಿ. ಫಸ್ಟ್ ಅಡುಗೆ ಆಗ್ತಿದ್ದಂಗೆ ನಾವು ಬಿಸಿನಲ್ಲಿರ್ತೀವಿ ನೋಡಿ. ಇಲ್ಲಿ ಕರೆಕ್ಟ್ ಎಲ್ಲ ರೀತಿ ಕರೆಕ್ಟಾಗಿ ಪ್ರೋಸೆಸ್ಸಲ್ಲಿ ನಡೀತಾ ಇದೆ. ಮೊದಲು ಗೋಮಾತೆಗೆ, ಕಾಮಧೇನು, ಇಲ್ಲಿ ಹಸುಗೆಲ್ಲ ಇಟ್ಟು ಈಗ ಕೆಳಗಡೆ ಭೂತಪ್ಪನ ಕೊಡಬೇಕು. ಹಾಗಾಗಿ ಹೋಗ್ತಾ ಇದ್ದೆ, ನೋಡೋಣ, ನಾನು ನೋಡಿರಲಿಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು. ಆ ಕಡೆ ರೋಡ್ ಇದೆ, ಪಕ್ಕದಿಂದ ಹೋದರೆ ಸುತ್ತಾರ್ಕೊಂಡು ಹೋಗಂಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ಹುಡುಗರು ಇಲ್ಲೇ ಹೋಗ್ತಾ ಇದ್ದಾರೆ ನೋಡಿ. ನಾನು ಹೋಗ್ತಾ ಇದ್ದೆ, ಮುಳ್ಳಿದೆಯೋ ಏನಿದೆಯೋ ನೋಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೆ. ಕೆಳಗಡೆ ಸ್ವಲ್ಪ ಇಳಿಬೇಕಿತ್ತು. ಇದು ನೋಡಿ, ಇದೆ ಭೂತಪ್ಪ ಇರುವಂಥ ದೇವಸ್ಥಾನ. ಅವ್ರ ಮನೆ ಬ್ಯಾಕ್ ಸೈಡ್ ಇರುವಂಥದ್ದು, ಹಾಗಾಗಿ ಇಲ್ಲಿಗೂ ಕೂಡ ಸಮರ್ಪಣೆ ಮಾಡ್ತಾ ಇರುವಂಥದ್ದು. ಪ್ರಸಾದನ ಇಟ್ಟು ನಮಸ್ಕಾರ ಮಾಡಿಕೊಂಡು ಅವರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊತಾ ಇದ್ರು. ಪ್ರಸಾದ ಇಟ್ಟು ಏನು ಹೇಳಿ ಕಳಿಸಿದ್ರು ಅದನ್ನು ಮಾಡ್ತಾ ಇದ್ರು ಅವರು. ಅಲ್ಲಿ ಹಿಂದೆ ಅಲ್ಲೇ ಹಸು ಬಂದು ಬಿಡ್ತು, ನಾವು ಹೋಗ್ತಿದ್ದಂಗೆ ಹಸು ಬಂತು ಇಲ್ಲೂ ಕೂಡ. ಯಾಕಂದರೆ ಖಾಲಿ ಜಾಗ ಅಲ್ವಾ, ಹಸುಗಳನ್ನು ಮೇಯೋದಕ್ಕೆ ಬಿಟ್ಟಿರ್ತಾರೆ, ಹಾಗಾಗಿ ಹಸು ಬಂದುಬಿಡ್ತು. ಅಲ್ಲಿ ತೋರಿಸ್ತೀನಿ ನಾನು ನೋಡಿ, ಅಲ್ಲೇ ಬಂದೇ ಬಿಡ್ತು ಹಸು. ಇನ್ನು ಇಟ್ಟು ಅವ್ರಿಂದ ನಮಸ್ಕಾರ ಮಾಡ್ಕೊತಾ ಇದ್ರು, ಅಷ್ಟರೊಳಗೆ ಹಸು ಬಂತು. ಇದನ್ನು ಕೂಡ ಈಗ ಹಸುಗೆ ಕೊಟ್ಟರು. ನಾನು ಕೂಡ ಹಸು ಬಂದಮೇಲೆ ಹಸುಗೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬಂದೆ. ಖುಷಿ ಆಯಿತು ನೋಡಿ, ಹಸು ಎಲ್ಲನೂ ತಿಂತಾ ಇದೆ ನೋಡಿ. ಇದೇ ಮನೆ, ಈ ಮನೆ ಬ್ಯಾಕ್ ಸೈಡೇನೆ ಟೆಂಪಲ್ ಭೂತಪ್ಪ ಇರೋವಂಥದ್ದು, ಹಾಗಾಗಿ ಇಲ್ಲಿಗೂ ಕೂಡ ಇಟ್ಟಿರೋವಂಥದ್ದು. ನಾನು ಬರೋದ್ರೊಳಗಡೆ ನಮ್ಮಮ್ಮ ಫೋನ್ ಮಾಡಿದ್ರು, ಊಟಕ್ಕೆ ಕೂತಿದ್ರು, ಹಾಗೆ ಎಲೆ ಹಾಕ್ಸಿದ್ರು ನನಗೂ ಕೂಡ. ನಾನು ಬಂದು ಫಸ್ಟ್ನೇ ಅಂತಿ ಇದು, ಫಸ್ಟ್ ಅಂತಿಗೆ ಕೂತಿರ್ಬೇಕಂತ ಬೇಗ ಬಂದಿದ್ದಿಲ್ಲ. ಹಾಗಾಗಿ ಎಲ್ಲರೂ ಎಲೆ ತೊಳ್ಕೊಂಡು ರೆಡಿ, ಎಲೆ ಹಾಕ್ಸಿದ್ರು ನೋಡಿ. ಎಲೆ ನಾನು ಬಂದು ಕುತ್ಕೊಂಡೆ, ನಾನು ಬರೋದ್ರೊಳಗಡೆ ಹಾಕ್ಸಿದ್ರಲ್ಲ, ಬಂದು ಕುತ್ಕೊಂಡೆ.
ಊಟ ಸ್ಟಾರ್ಟ್ ಮಾಡಿದ್ದು. ವಿಶೇಷ ಏನಂದರೆ ನಮ್ಮ ಊಟಕ್ಕೂ ಇವರ ಊಟಕ್ಕೂ ಡಿಫ್ರೆನ್ಸ್ ಇರುತ್ತೆ, ಬಡಿಸೋ ರೀತಿ ಕೂಡ ಡಿಫ್ರೆನ್ಸ್ ಇರುತ್ತೆ. ಬಟ್ ಊಟ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ರೆಗ್ಯುಲರ್ ಒಂದೇ ಊಟ ಮಾಡಿ ಮಾಡಿ ಬ್ರಾಹ್ಮಣರ ಸಮಾರಂಭದಲ್ಲಿ ಖಾದ್ಯಗಳು ತುಂಬ ವಿಶೇಷವಾಗಿರುತ್ತೆ. ಫಸ್ಟು ರಸಮ್ಮು ರೈಸು, ನಂತರ ಗಟ್ಟಿ ಸಾಂಬಾರು, ನಂತರ ಸ್ವೀಟ್ ಬರುತ್ತೆ, ಹೋಳಿಗೆ ತುಪ್ಪ. ನೋಡಿ, ಫಸ್ಟಿಗೆ ಉಪ್ಪು ಉಪ್ಪಿನಕಾಯಿ, ಕೋಸಂಬರಿ, ಒಂದು ಪಲ್ಯ, ಹಪ್ಪಳ ಎಲ್ಲ ಕೊಟ್ಟಿದ್ರು. ನಂತರ ಇಷ್ಟೆಲ್ಲ ಬರ್ತೇವೆ ಮಾಡಬೇಕು. ಬಜ್ಜಿ ಕೂಡ ಬಂತು, ಹಪ್ಪಳ ಇತ್ತು. ಇದು ಗೊಜ್ಜು ಚೆನ್ನಾಗಿತ್ತು. ಅದೇನೋ ಹೇಳಿದ್ರಪ್ಪ, ನಾವು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಗೊಜ್ಜು ತುಂಬಾ ಚೆನ್ನಾಗಿತ್ತು. ಉಪ್ಪು ಖಾರ ಹುಳಿ ಒಳ್ಳೆ ಕಟ್ಟ ಮಿಟ್ಟ ಸೂಪರಾಗಿತ್ತು. ಈಗ ಮಜ್ಜಿಗೆ ಹುಳಿ ಬಂತಿತ್ತು. ರೈಸ್ ತೊಗೊಬಂದರು, ನಾನಂತೂ ಹಾಕಿಸ್ಕೊಂಡು ನನಗೆಲ್ಲ ಇಷ್ಟಕ್ಕೆ ಸಾಕಾಗಿತ್ತು. ಇನ್ನೂ ನೋಡಿ ಅಲ್ಲೇ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಮಜ್ಜಿಗೆ ಹುಳಿ, ಫಸ್ಟು ರಸಮ್ಮು ರೈಸು, ನೆಕ್ಸ್ಟು ಗಟ್ಟಿ ಸಾರು ರೈಸು, ನೆಕ್ಸ್ಟು ಸ್ವೀಟ್ಸು ಬಜ್ಜಿ ಬೋಂಡ ಈ ರೀತಿ, ನೆಕ್ಸ್ಟು ಮಜ್ಜಿಗೆ ಹುಳಿ, ಅದರ ನೆಕ್ಸ್ಟು ಪುಳಿಯೋಗರೆ ಬಂತು. ಮತ್ತೆ ಪಾಯಸ ಬೇಕಾ ಅಂತ ಕೇಳ್ತಾ ಇದ್ರು. ಮತ್ತೆ ಲಾಸ್ಟಲ್ಲಿ ಮತ್ತೆ ರೈಸ್ ಬಂತು. ಒಂದು ಲಡ್ಡು ಕೂಡ ನಾನು ತೋರಿಸ್ತೀನಿ, ನಾನು ಅದನ್ನು ವೀಡಿಯೋ ಮಾಡೋದು ಮರ್ತಿದ್ದೆ ಅನ್ಸುತ್ತೆ. ನೋಡಿದರೆ ನಾನು ಎಲೆ ಮೇಲೆ ಇತ್ತು, ಅದು ಲಡ್ಡು ಕೂಡ ಇತ್ತು. ಮತ್ತು ನಾನು ಲಾಸ್ಟಿಗೆ ಮಜ್ಜಿಗೆಗೆ ರೈಸ್ ಕೇಳಿದ್ರು, ನಾನು ಬರೀ ಮಜ್ಜಿಗೆನ ಹಾಕಿಸ್ಕೊಂಡು ಫಿನಿಷ್ ಮಾಡಿದೆ. ಊಟ ಚೆನ್ನಾಗಿತ್ತು. ನಾವು ಒಂದೊಂದ್ಸತಿ ನಮ್ಮ ಫಂಕ್ಷನಲ್ಲಿ ಊಟ ಮಾಡಿದರೆ ಸುಸ್ತಾಗುತ್ತೆ, ಬಟ್ ಏನೂ ಇರಲಿಲ್ಲ. ತುಂಬ ಮೈಲ್ಡಾಗಿತ್ತು, ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ದೀನಿ ನಾನಂತೂ. ಊಟ ಮಾಡ್ಕೊಂಡಿದ್ದು ಬಂದ್ವಿ, ಸ್ವಲ್ಪ ಹೊತ್ತಾಗೆ ಕೂತ್ಕೊಂಡಿದ್ವಿ. ನೋಡಿ ಜನ ಹೀಗೆ ಎಷ್ಟಾದರು. ಒಂದು ಕಾಲು ಹೊತ್ತಿಗೆ ನಾವು ಊಟ ಮುಗಿಸಿದ್ವಿ. ಹಾಗಾಗಿ ಫಸ್ಟು ಬೇಗ ಬಂದಿದ್ದಂಥದ್ದು, ಯಾಕಂದರೆ ಇವರಿಗೆ ಜನಬಳ ಜಾಸ್ತಿ, ಹಾಗಾಗಿ ಜನ ಆಗ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಮುಂಚೆ ಎಲ್ಲ ಜನ ಈಗೀಗ ಬರ್ತಾ ಇರೋವಂಥದ್ದು. ನೋಡಿ ಎಲ್ಲರೂ ಬರ್ತಾಯಿದ್ರು. ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ ಜನ, ಒಬ್ಬರು ಆದಮೇಲೆ ಒಬ್ಬರು. ಇಲ್ಲಿ ನಾನು ಆಗಲೇ ತೋರಿಸಿದ್ನಲ್ಲ ನೋಡಿ, ಹೂವಿನ ಗಿಡಗಳು ಹಾಕಿದ್ರಲ್ಲ, ಪೂಜೆಗೆಲ್ಲ ಹೂವು ಆಗುತ್ತೆ. ಅಲ್ಲೇ ಸಣ್ಣ ಸಣ್ಣ ಹೂವಿನ ಗಿಡ ಬಂದಿತ್ತು. ದಾಸವಾಳದಲ್ಲಿ ಕೂಡ ಆಲ್ರೆಡಿ ಹೂವು ಮೊಗ್ಗಾಗಿತ್ತು. ಇವರು ಬೋರ್ ತೆಗ್ಸಿದಾರಲ್ಲ, ನಾವೆಲ್ಲ ಸಿಮೆಂಟ್ ಹಾಕಿ ಟೈಲ್ಸ್ ಹಾಕ್ಬಿಡ್ತೀವಿ. ಅವ್ರು ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ ನೋಡಿ. ಅದು ಈಶಾನ್ಯ ಮೂಲೆಗೆ ಬರಬೇಕಿತ್ತು, ಓಕೆ, ಈಶಾನ್ಯ ಮೂಲೆಗೆ ತೆಗ್ಸಿದ್ದಾರೆ. ಅದ್ರ ಜೊತೆಗೆ ಸುತ್ತ ಮಣ್ಣು ಬಿಟ್ಟಿದ್ದಾರೆ. ಮಳೆ ಬಂದಾಗ ಅಲ್ಲಿ ನೀರಿನ ಅಂಶ ಇರುತ್ತೆ, ಸೊ ನೀರಿಗೆ ಕೊರತೆ ಆಗಲ್ಲ. ಚೆನ್ನಾಗಿದೆ ಐಡಿಯಾ. ಮಾರ್ವಾಡಿ ಹೆಂಗಸರು ಕೂಡ ಬಂದಿದ್ರು. ಅವ್ರಿಗೆ ನೋಡಿ, ಅವರ ಸುಲಭಕ್ಕೆ ಎಲ್ಲೂ ಹೋಗಲ್ಲ, ಅಷ್ಟು ಇವರು ರೆಸ್ಪೆಕ್ಟ್ ಇವ್ರಿಗಂದರೆ ಎಲ್ರಿಗೂ ಕೂಡ. ಹಾಗಾಗಿ ಬಂದಿದ್ದರು. ಇಲ್ಲಿ ಅಂಧ ಮಕ್ಕಳ ಇದು ಆಶ್ರಮ ಕೂಡ ಇದೆ. ಅದನ್ನೇ ನಾನು ಅವಾಗ 2 ಸತಿ ಝೂಮ್ ಮಾಡಿ ತೋರಿಸಿದ್ದೆ ನಿಮಗೆ. ಅಂಧ ಮಕ್ಕಳ ಶಾಲೆ ಇತ್ತು. ನಾನು ಕೂಡ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಲ್ಲೇ ಪಕ್ಕದಲ್ಲಿ ಐ ಲವ್ ಯು ಪುನೀತ್ ರಾಜ್ಕುಮಾರ್ ಅಂತ ಒಂದು ಸಣ್ಣದಾಗಿ ಅವರ ನೆನಪಿಗಾಗಿ ಮಾಡಿರುವಂಥದ್ದು. ಆಗ ನೋಡಿರಲಿಲ್ಲ, ಇಲ್ಲಿ ನೋಡಿ ಖುಷಿ ಆಯಿತು. ಅಪ್ಪು ಅಜರಾಮರ ಅನ್ನೋದು ಯಾವಾಗಲೂ ನಿಜ. ಯಾಕಂದರೆ ಅವರಿಲ್ಲ ಅಂದರೆ ಯಾರೂ ನಂಬಲ್ಲ. ಏನೋ ಶೂಟಿಂಗ್ ಮಾಡ್ತಿದ್ದಾರೇನೋ ಅನಿಸುತ್ತೆ, ಬಟ್ ನಿಜವಾಗ್ಲೂ ಇಲ್ಲ ಅಂದರೆ ನಂಬಕ್ಕಾಗಲ್ಲ. ಇವತ್ತಿನ ಲಾಗ್ ಇದಾಗಿತ್ತು. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Thank you so much.